ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಥ್ಯಾಂಕ್ಸ್ ಎಲ್ಲ ಯಾಕೆ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಿಮ್ಗೋಸ್ಕರ ನಿಮ್ಗೆ ಇಷ್ಟವಾಗಿರೋ ಅಡುಗೆ ಮಾಡಿದ್ದೀನಿ. ಹಳೆಯ ಹಾಡುಗಳನ್ನ ಕೇಳ್ಕೊಂಡು ಊಟ ಮಾಡೋಣ. ರಾಮ್, ಏನಾಯ್ತು? ಏನಿಲ್ಲ ಸೀತಾ, ನೀವು ನನಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ರಲ್ವ, ತುಂಬ ಖುಷಿ ಆಗ್ತಿದೆ. ನಿಮ್ಮ ಮುಖದಲ್ಲಿ ನಗು ಕಾಣ್ತಿದೆಯಲ್ಲ, ಇದನ್ನ ನೋಡಿ ತುಂಬಾ ದಿನ ಆಗೋಗಿತ್ತು. ನಿಮಗೆ ಅದೇನು ಟೆನ್ಷನೋ ನನಗೆ ಗೊತ್ತಿಲ್ಲ, ಯಾವಾಗಲೂ ಒಂಥರ ಚಿಂತೆಲಿರ್ತೀರಾ, ಅದಕ್ಕೆ ಇದೆಲ್ಲ ಮಾಡಿದ್ದು. ಇವತ್ತು ನೀವು ಎಲ್ಲ ಚಿಂತೆ ಮರೆತು ಖುಷಿಯಾಗಿ ಊಟ ಮಾಡಬೇಕು. ರಾಮ್, ಮತ್ತೆ ಏನಾಯ್ತು? ಏನಿಲ್ಲ ಸೀತಾ, ನೀವು ನನಗೆ ಕೊಟ್ಟಿರೋ ಸರ್ಪ್ರೈಸ್ನೆಲ್ಲ ನೋಡಿ ಖುಷಿಲಿ ಕಳೆದೋಗ್ಬಿಟ್ಟಿದ್ದೀನಿ. ಕಳೆದೋಗೋಕೆ ನಾನು ಬಿಡ್ತೀನಾ? ಬನ್ನಿ ಊಟ ಮಾಡೋಣ. ಒಂದು ನಿಮಿಷ ಸಾಂಗ್ ಪ್ಲೇ ಮಾಡಿಬಿಡ್ತೀನಿ. ಶುರು ಮಾಡೋಣ. ಮಾವಯ್ಯ, ಸೀತನ್ನ ಇನ್ನೂ ಹೀಗೆ ಬಿಟ್ರೆ ಸರಿ ಇರಲ್ಲ ಮಾವಯ್ಯ. ನೀವು ಹೇಳ್ದಾಗೆ ಸಿಹಿ ಜಾಗ ತುಂಬೋ ಅಂತ ಒಂದು ಮಗುನ ಆದಷ್ಟು ಬೇಗ ಕರ್ಕೊಂಬರ್ಬೇಕು ಮಾವಯ್ಯ. ಆಗಷ್ಟೇ ಆ ತಾಯಿ ಮನಸ್ಸು ಸರಿ ಹೋಗೋದು. ಹೌದು ಅಪ್ಪಾಜಿ, ನೀವು ತುಂಬ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ನಮ್ಗೆ ಯಾರಿಗೂ ಹೊಳಿದೇ ಇರೋದು ನಿಮ್ಗೆ ಹೊಳೆದಿದೆ. ಸೊ ಆದಷ್ಟು ಬೇಗ ಈ ಕೆಲಸ ಆಗಬೇಕು. ಹೌದು, ಭಾರ್ಗವಿ ಚಿಕ್ಕಿ ಇದಕ್ಕೆ ಹೇಗೆ ಒಪ್ಕೊಂತಿದ್ದಾರೆ? ಸೀತಾ ಸರಿ ಹೋಗಬಾರ್ದು ಅಂತ ತಾನೇ ಅವ್ರು ಅನ್ಕೊಂಡಿರೋದು. ಆದಷ್ಟು ಬೇಗ ಈ ಮನೆಗೆ ಒಂದು ಮಗು ಬರಬೇಕು. ಸದ್ಯಕ್ಕೆ ಮಗುನ ಕರ್ಕೊಂಬರ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆದರೆ ಯಾವ ಮಗು, ಅದು ನಾವು ಹೇಳಿದ ಮಾತು ಕೇಳುತ್ತಾ ಎಲ್ಲ ವಿಚಾರ ಮಾಡ್ಬೇಕಲ್ವಾ? ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಮಾವಯ್ಯ. ನನಗೆ ಗೊತ್ತಿರೋ ಒಂದು ಅನಾಥಾಶ್ರಮ ಇದೆ, ಅಲ್ಲಿ ಸಿಹಿ ವಯಸ್ಸಿನ ಮಗು ಬೇಕು ಅಂತ ಹೇಳಿದ್ದೆ. ಮಗು ಇದೆಯಂತೆ. ನಾಳೆನೆ ಕಳಿಸ್ಕೊಡ್ತೀನಿ ಅಂತ ಅಂದ್ರು. ನಾಳೆನೆ ಆ ಮಗು ನಮ್ಮ ಮನೆಗೆ ಬರುತ್ತೆ ಮಾವಯ್ಯ. ಆ ಮಗು ತಾಯಿ ಮಡ್ಲು ಸೇರಿದ್ರೆ ಆ ಅನಾಥ ಮಗುಗೂ ತಾಯಿ ಸಿಕ್ತ ಹಾಗಾಗತ್ತೆ. ಆ ಮಗುನ ನೋಡ್ತಾ ನೋಡ್ತಾ ನಮ್ ಸೀತಾ ಖಂಡಿತ ನಾರ್ಮಲ್ ಆಗ್ತಾಳೆ ಮಾವಯ್ಯ. ನಮ್ಮ ಮನೇಲಿ ಕಳೆದು ಹೋಗಿರೋ ನಗು ನೆಮ್ಮದಿ ಮತ್ತೆ ವಾಪಸ್ ಬರುತ್ತೆ ಮಾವಯ್ಯ. ಏನಮ್ಮ, ಈ ಮನೆ ಒಳ್ಳೇದಕ್ಕೆ ನಾನು 1 ಹೆಜ್ಜೆ ಮುಂದಿಟ್ರೆ ನೀನು 100 ಹೆಜ್ಜೆ ಮುಂದಿಡ್ತಿದ್ಯಲ್ಲ.
ಸದ್ಯಕ್ಕೆ ಮಗುನ ನಾನು ಕರ್ಕೊಂಬರ್ಬೇಕು ಅಂತ ತೀರ್ಮಾನ ಮಾಡಿದೆ. ನಾಳೆನೆ ಆ ಮಗು ನಮ್ಮ ಮನೆಗೆ ಬರೋ ರೀತಿ ವ್ಯವಸ್ಥೆ ಮಾಡ್ಬಿಟ್ಟಿದ್ಯಲ್ಲ. ನಿನ್ನಂತ ಸೊಸೆ ಮನೇಲಿದ್ರೆ ಎಲ್ಲ ಒಳ್ಳೇದಾಗ್ತದೆ. ತುಂಬ ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಿ ಅತ್ತಿಗೆ. ಐ ಆಮ್ ಸೋ ಪ್ರೌಡ್ ಆಫ್ ಯು. ವೆರಿ ಗುಡ್, ವೆರಿ ಗುಡ್. ಅಂದರೆ ಭಾರ್ಗವ್, ಆಶ್ರಮದಿಂದ ಮಗು ನಾಳೆನೇ ಮನೆಗೆ ಬರುತ್ತಲ್ವಾ? ಹೌದು, ಮಗು ನಾಳೆನೇ ಮನೆಗೆ ಬರುತ್ತೆ. ತಾತ, ಬೇರೆ ಯಾರನ್ನೂ ಕರ್ಕೊಂಡ್ ಬರ್ಬೇಡಿ, ಸುಬ್ಬಿನ ಕರ್ಕೊಂಡ್ ಬನ್ನಿ. ಸುಬ್ಬಿ ಬಂದ್ರೆ ಸೀತಮ್ಮ ಸರಿ ಹೋಗ್ತಾಳೆ. ನಾನು ಹೇಳದ್ ಯಾರಿಗೂ ಕೇಳಿಸಲ್ಲ. ಜಾಕಿರಣ, ತಾತ ನೀವ್ ಬಂದ್ಬಿಟ್ರಾ? ತಾತ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನೀವ್ ಹೆಂಗ್ ವಾಪಸ್ ಬಂದ್ರಿ? ನಿಮ್ಮಿಬ್ರನ್ನ ಪೊಲೀಸರು ಬಿಟ್ಬಿಟ್ರ ತಾತ? ನಿಮ್ನ ಹೆಂಗ್ ಬಿಡ್ಸೋದಂತ ಯೋಚನೆ ಮಾಡಿ ಮಂಡೆ ಬಿಸಿನೇ ಆಗೋಗಿತ್ತು. ನೋಡ್ರಿ, ನೀವೇ ಬಂದಿದ್ದೀರಾ. ಇದು ಹೆಂಗೆ ತಾತ? ಏನ್ರಿ ಆಗಿದೆ ನಿಮ್ಗೆ? ಆ ಸ್ಲಮ್ ಅವ್ರನ್ನ ನನ್ನ ಕೆಲಸ ಆಗೋವರೆಗೂ ಹೊರಗೆ ಬಿಡಬೇಡಿ ಅಂತ ಹೇಳಿದ್ದೆ ತಾನೆ? ಯಾಕ್ರಿ ಬಿಟ್ರಿ? ನಾನು ಏನು ಮಾಡಲಿ ಮೇಡಮ್, ಅವ್ರದ್ದು ಒಂದೇ ಗಲಾಟೆ, ಬಿಟ್ಬಿಡಿ ಅಂತ. FIR ಆಗ್ತೆ ಹಾಗೆ ಅವ್ರನ್ನ ಸ್ಟೇಷನಲ್ಲಿ ಇಟ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ಏನು ಮಾಡಲಿ ಅಂತ ನಿಮಗೆ ಕಾಲ್ ಮಾಡಿದೆ, ನೀವು ಕಾಲ್ ರಿಸೀವ್ ಮಾಡಲಿಲ್ಲ. ಆಮೇಲೆ ನಿಮ್ಮ ಮನೆ ಲ್ಯಾಂಡ್ಲೈನಿಗೆ ಟ್ರೈ ಮಾಡಿದೆ, ಸತ್ಯ ಸರ್ ರಿಸೀವ್ ಮಾಡಿ ಮಾತಾಡಿದ್ರು. ನಾನು ಅವ್ರಿಗೆಲ್ಲ ವಿಷಯನೂ ಹೇಳಿದೆ. ಈಗ ಶ್ರೀರಾಮ್ ಸಾರು ಅವರೇ ಖುದ್ದಾಗಿ ಸ್ಟೇಷನ್ಗೆ ಬಂದು ಇವ್ರನ್ನ ಬಿಡಿಸಿದ್ರು ಮೇಡಮ್. ಎಲ್ಲ ನನ್ನ ಕರ್ಮ, ಎಲ್ಲ ಹಾಳು ಮಾಡಿಟ್ಟಿದ್ದೀರಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.